ನಮಸ್ಕಾರ. ಕ್ರೋನಿಕ್ ಎಸ್ ಡಿ ಎಚ್ ಅಂದರೆ ಕ್ರೋನಿಕ್ ಸಬ್ಡ್ಯೂರಲ್ ಹೆಮಟೋಮಾ. ಇದು ಸಾಮಾನ್ಯವಾಗಿ 65 ಮೇಲ್ಪಟ್ಟ ವಯಸ್ಕರಲ್ಲಿ ಕಾಣುವ ಸಾಧ್ಯತೆ ಇರುತ್ತೆ. ಇದು ತಲೆಗೆ ಸೂಕ್ಷ್ಮವಾದ ಒಂದು ಪೆಟ್ಟು ಬಿದ್ದಾಗ ಆ ಸಮಯದಲ್ಲಿ ಯಾವುದೇ ಲಕ್ಷಣಗಳು ಕಾಣಿಸುವ ಸಾಧ್ಯತೆ ಇರಲ್ಲ. ಕ್ರಮೇಣವಾಗಿ ಈ ಒಂದು ಪೆಟ್ಟಿಂದ ಆಗುವ ರಕ್ತಸ್ರಾವವು ಮೆದುಳಿನಲ್ಲಿ ಶೇಖರಿಸಿ ಅದರಿಂದ ಉತ್ಪತ್ತಿ ಆಗುವ ದ್ರವವು ಅದು ಮೆದುಳಿನ ಒಳಗಡೆ ಶೇಖರಿಸಿ ಅದು ಮೆದುಳಿನ ಮೇಲೆ ಒತ್ತಡ ಬೀರಿದಾಗ ಅದರಿಂದ ಆಗುವ ಕೆಲವೊಂದು ಅಂಶಗಳು ನಮಗೆ ಕಾಣುತ್ತವೆ. ಕೆಲವೊಬ್ಬರಲ್ಲಿ ಪ್ರಜ್ಞಾಹೀನತೆ ಆಗಬಹುದು, ಇನ್ನು ಕೆಲವೊಬ್ಬರಲ್ಲಿ ಅಪಸ್ಮಾರ ಅಂದರೆ ಫಿಟ್ಸ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಒಂದು ಭಾಗದ ಶರೀರವು ನಿಷ್ಕ್ರಿಯವಾಗುವ ಸಾಧ್ಯತೆ ಇರುತ್ತೆ. ಈ ಥರ ಒಂದು ಸಮಸ್ಯೆಯನ್ನು ನಾವು ವಯಸ್ಸಾದ ವ್ಯಕ್ತಿಗಳಲ್ಲಿ ಕಂಡಾಗ ಅದನ್ನು ತುರ್ತಾಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದು CT ಸ್ಕ್ಯಾನ್ ಮಾಡಿದಾಗ ಈ ಒಂದು ಕ್ರೋನಿಕ್ SDH ಅಥವಾ ಕ್ರೋನಿಕ್ ಸಬ್ಡ್ಯೂರಲ್ ಹೆಮಟೋಮಾ ಅಂತ ಒಂದು ಸಮಸ್ಯೆಯು ಕಾಣಿಸುವ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಒಂದು ಸಿಂಪಲ್ ಸರ್ಜರಿ ಅಂದರೆ ಬರ್ಹೋಲ್ ಸರ್ಜರಿ ಅಥವಾ ಬರ್ಹೋಲ್ ಶಸ್ತ್ರಚಿಕಿತ್ಸೆ ಮಾಡಿದಾಗ ಆ ಒಂದು ದ್ರವವನ್ನು ವಿಲೇವಾರಿ ಮಾಡುವ ಸಾಧ್ಯತೆ ಇರುತ್ತೆ. ಇದರಿಂದ ರೋಗಿಯು ತುರ್ತಾಗಿ ಗುಣಮುಖರಾಗಿ 1 ಅಥವಾ 2 ದಿವಸಗಳಲ್ಲೇ ಮನೆಗೆ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಆದ್ದರಿಂದ ಈ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ವಯಸ್ಸಾದ ವ್ಯಕ್ತಿಗಳಲ್ಲಿ ಕಂಡಾಗ ತುರ್ತಾಗಿ ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರ ಹತ್ರ ಬಂದು ಅದನ್ನು ಅದರ ಬಗ್ಗೆ ಡಿಸ್ಕಷನ್ ಮಾಡಿ ಅದರ ಬಗ್ಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಉಚಿತ. ಧನ್ಯವಾದಗಳು.